ಯಾಕೆ ನೀನ್ ಮಾತಾಡ್ತಿರೋದ್ ಕೇಳಿಸ್ತಾನಿಲ್ಲ ಸರಿಗೆ? ಸೇವಿಂಗ್ ಮಾಡ್ಕೊತಾ ಇದ್ದೀನಿ. ನೀನ್ ಸೇವಿಂಗ್ ಅನ್ನ ಮಾಡಿಸ್ಕೋ, ಏನನ್ನ ಮಾಡಿಸ್ಕೋ. ಹಾ ಇದು ಜಾಕೆಟ್ ಮುಂದ್ಗಡೆಗೆ ಇಕ್ಸ್ಲ ಉಕ್ಸ್ಲು ಹಿಂದ್ಗಡೆಗೆ ಇಕ್ಸ್ಲ. ಹಾ ಜಾಕೆಟ್ಗೆ ಹಾ ಜಾಕೆಟ್ಗೆ ನಿಮ್ಗೆ ಹೆಂಗ್ ಇಷ್ಟ ಬಂದೈತೆ ಹಂಗ ಇಕ್ಸ್ ಹೇಳ್ರಿ. ಅಯ್ಯೋ ಒಂದ್ ನಿಮಿಷ. ಹಾ ಜಾಕೆಟ್ಗೆ ಉಕ್ಸು ಹಿಂದ್ಗಡೆಗೆ ಇಕ್ಕಿಸ್ಕೊಂಡ್ಲ ಮುಂದ್ಗಡೆಗೆ ಇಕ್ಕಿಸ್ಕೊಂಡ್ಲ? ನನ್ಗೆ ಹೆಂಗ್ ಗೊತ್ತು? ಅಲ್ಲ ನೀನೆಲ್ಲ ಬಿಚ್ಚೋದು ಅದಕ್ಕೆ. ಏನು ಯಾರು ಹೇಳು? ನೀನು ಏನ್ ಮಾತಾಡ್ತಿರೋ ಸರಿ ಕೇಳಿಸ್ತಾನೆ ಇಲ್ಲ. ಎಲ್ಲಿ ಹೋಗಿದೆ ನೀನು? ಯಾವನ್ ಜೊತೆಗೆ? ಅವ್ನ ಯಾವನ ಕರ್ಕೊಂಡು ಹೋಗಿದ್ದಾನ ನಿನ್ನ? ಯಾವ ಹೇಳ್ಮಂತ ಕರ್ಕೊಂಡು ಹೋಗಾನೆ? ಓಯ್ ಮನೆ ಮರ್ಯಾದಕ್ಕೆ ಮಾತಾಡೋ. ಎಲ್ಲೋಗಿದೆ ನೀನ್ ಮತ್ತೀಗ? ನಾನ್ ಕೇಳಿದ್ದು ಮದ್ವೆಗೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲ? ಅವ್ನ ಯಾವನ ಅವ್ನ ಹಂಗ್ ಮಾತಾಡ್ತಾವ್ನೆ. ಹಲೋ ಮಿಸ್ ಮಾಡಿ. ಏಯ್ ಹಲೋ ಹಲೋ ಮದ್ವೆಗೆ ನಿಮ್ಮ ಮದುವೆಗೆ ನಾನು ಹಂಗಾರೆ ಇಕ್ಸ್ಕೊತೀನಿ. ನಿನಗೆ ನಾನು ಕಟ್ಕೊಂಡು ನೀನೆಲ್ಲ ಇಕ್ಸ್ಕೊಳೋದು? ನಾನು ಜಾಕೆಟ್ಗೆ ಉಕ್ಸು ಮುಂದ್ಗಡೆ ಕಿಕ್ಕಿಸ್ಕೊಡ್ಲ ಹಿಂದ್ಗಡೆ ಕಿಕ್ಕಿಸ್ಕೊಡ್ಲ? ನನಗೆ ಯಾರು ಹೇಳಿ ನೀನು? ನೀನೆಲ್ಲ ಬಿಚ್ಚೋದು ಅದಕ್ಕೆ ನಿಂಗೆ ಹೆಂಗ್ ಈಸಿ ಆಗುತ್ತೆ ಹೇಳ, ಹಂಗ್ ಇಕ್ಕಿಸ್ಕೊಂತೀನಿ. ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲಾ? ನೀನು ಅದು ವಟ 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 ಅಂತ ಇದೆ ಮೊಬೈಲು. ಈಚೆಗೆ ಬಂದು ಕ್ಲೀನಾಗಿ ಮಾತಾಡು. ಜಾಕೆಟ್ ಉಕ್ಸ್ ಹಿಂದ್ಗಡೆ ಕಿಕ್ಸ್ಕೊಂಡ್ಲ ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲು? ಹಿಂದಗಡೆ ಕಿಕ್ಸ. ಅದೇ ನಿಂಗೆ ಹಿಂದ್ಗಡೆ ಕಿಕ್ಸ್ಕೊಂಡ್ರೆ ಬಿಚ್ಚಕ್ ಈಸಿ ಆಗ್ಬೇಕಲ್ಲ, ಹಿಂದ್ಗಡೆ ಕಿಕ್ಸ್ಕೊಂಡ್ಲಾ? ನಿಮ್ ಯಜಮಾನ್ರು ಬಿತ್ತಾರೆ ಹಿಂದಗಡಿಗ ಮುಂದಗಡೆ ಎಲ್ಗಾನ ಇಕ್ಸ ನೀನು. ಅವ್ನ ಎಲ್ಲಿ ಸತ್ತೋ ನಮ್ಮನ್ 13 ವರ್ಷ ಆಗೈತೆ, ಇವಾಗ ಎಲ್ಲಿ ಬಿಚ್ಚಕ್ ಬತ್ತ? ನೀನೆಲ್ಲ ಬಿಸ್ತಿರೋದು ಇಷ್ಟು ವರ್ಷದಿಂದ? ಇಷ್ಟು ವರ್ಷದಿಂದ ಮಾಡ್ತೀನಿ, ಒಬ್ಬನ ಗಂಡಿರೋದು ಮಾಡ್ಲಿಲ್ಲ. ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು ಗೊತ್ತಿಲ್ವಾ? ನಾನೇ ಇದು ಲಾರಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದವನು. ಅವ್ನು ಸತ್ತೋದ್ಮೇಲೆ ಅಲ್ವಾ ನಾನು ನಿನ್ ಮಾಡಿಕೊಂಡಿರೋದು. ನನ್ನ ಯಾರಿಗ್ ಮಾಡಿದೆ ಫೋನ್ ನಂಬರು? 87 2 2 2 5 2 1 1 6 1 161 ಲಾಸ್ಟು. ಅಲ್ಲ ನಮ್ಗೆ ಏನು ಅಂತ ನಾನು ಬರೀ ಗಂಡಸತ್ತೋದ್ರೆ ಫೋನ್ ಮಾಡ್ರಿ ಏನು ಇದು 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 ತಿಳ್ಕೊಂಡಿದ್ರಿ ನನ್ನ? ಅಲ್ಲ ಗಂಡಿರೋರು ಮಾಡಿದ್ರೆ ಅವ್ರ ಗಂಡದಿರ್ ಬಂದ್ ನಮ್ಗೆ ಎನ್ನ ಹೊಡೆ ಕೇಳಿ ಅಮ್ಮ ನೋಡ್ಕೊಂಡು ಮೆಟ್ಟ ಹೊಡ್ಬಿಡ್ತೀನಿ. ಮೆಟ್ನಾಗೆ ನಿಮ್ಮಮ್ಮನ್ ಜಾಕೆಟ್ ಬಿಚ್ಬೇಕಂತೆ. ಜಾಕೆಟ್ ಆಗಿ ದುಡ್ಡೇ ಇಲ್ಲ ನಮ್ಮ ಹತ್ರ. ಜಾಕೆಟ್ ದುಡ್ಡು ನನ್ನ ಹತ್ರ ಐತೆ, ಬಾ ತಕೊಂಡ್ ಹೋಗು. ಮುಂದಾರು ಗಣ್ಣರ್ ಪನ್ನರಿಗೆ ಗೊತ್ತಾಗ ಕೆರ ಹರ್ದಂಗ್ ಉಯ್ದು ಮನೆ ಬಿಟ್ಟು ಹಾಕಿಟ್ಲಿ. ಅವಾಗ ಸುಧಾಲಾಡ್ಗೆಲ್ಲ ಹೋಗ್ತಿದ್ದು ಗೊತ್ತಿಲ್ವ ಅವ್ರಿಗೆ? ಅದಕ್ಕೆ ನಿನ್ಗೇನಾಗಾಯ್ತು? ನೀನ್ ಯಾವನ್ನ ನೋಡ್ಕೇಳ ಗುಂಡಿ ಬಿಚ್ಚನ್ನ. ನೀನು ಬಿಚ್ಚಿವಂತೆ ಬಾ ಚಿನ್ನು. ಯಾಕೋ ನರಸಿಂಹ ಸಿಂಹ ಸಿಂಹ ಸಿಮ್ಮಂದೆಲ್ಲ ಸಿಂಹ ಸಿಂಹ ಉಪ್ಸಿ ಒಡವೆ ಅಡಕ್ಕೆಲ್ಲ ದುಡ್ಡು ಕೊಟ್ಟು ಸಿಂಹ ನರಸಿಂಹ ನರಸಿಂಹ ಮುಚ್ಕೊಂಡು ಯಾವ್ರು ನಿಂದು? ಜೀವದ ಗೆಳತಿ ಜೀವದ ಗೆಳತಿ. ಹಲೋ ಹಲೋ ಚಿನ್ನು. ಗಂಡಸ್ರೆ ಕುಡಿತಾರೆ ಅಂತ ಅಂತಾರೆ ನೋಡ್ರಿ, ಪ್ರಪಂಚ ಹೆಂಗ್ ಇಲ್ಲಿ ಬಂತು. ಚಿನ್ನು ಕೆಲಸ ಕಾರ್ಯ ಅಂತ ಅಂತಾರೆ ಪ್ರಪಂಚದಲ್ಲಿ. ಚಿನ್ನು ಓಯ್ ನಿಮ್ಮಂತರಿಂದಲೇ ಸಮಾಜದಾಗ ಕೆಳ ಹಿಡಿತಾ ಇರೋದು. ಹಿಡ್ಕೊಳಕ್ ಬಂದ ಅಂತ ಹೇಳೋದು, ನನ್ ಹಿಡ್ಕೊಳಕ್ ಬಂದ ಅಂತ ಹೇಳೋದು. ಆಮೇಲೆ ಯಾರ ಜನ ನೋಡಿದೆ. ಅಯ್ಯೋ ಚಿನ್ನು, ನೀನೇನ್ ನನ್ ಹಿಡ್ಕೊಂಡೇ ಇಲ್ವಾ? ನನಗ್ ಮಾಡೇ ಇಲ್ವಾ? ನಂದೆಲ್ಲ ಇದ್ ಮಾಡಿದ್ಯಾ 13 ವರ್ಷದಿಂದ? 13 ವರ್ಷದಿಂದ ನಂದೆಲ್ಲ ಹಿಡ್ಕೊಂಡಿದ್ಯಾ, ಮಾಡಿದ್ಯಾ, ಎಲ್ಲ ಆಗೋಗೈತೆ. 13 ವರ್ಷದಿಂದ
ನಿನ್ನಂತಾರೆ 5 ರೂಪಾಯಿ 10 ರೂಪಾಯಿ ಕೊಟ್ರು ಸಾಕು ಅಂತ ಭಿಕ್ಷೆ ಬಿಡ್ತಿದ್ದೆ. ನಿನ್ನ ಹಿಡ್ಕೊಳಕ್ ಹೋದಿದ್ನ ನನ್ ಗುಂಜಾಗೆ. ಎಲ್ಲ ಗಾಯ ನಾನೊಬ್ಬ ಮಾಯ ಅಂತ ಹೇಳಿ ಮಗದಾಗೆಲ್ಲ ಗಾಯ. ಏನಿಲ್ಲ ಇಂಥವ್ರು ನಮ್ಮಂತರ ಸಿಕ್ಕಿರ್ ಸಾಕು ಅಂತ ಕಾದಿರ್ತಾರೆ. ಓ ಓ ನೀನು ದೊಡ್ಡ ರಾಯಲ್ ಫ್ಯಾಮಿಲಿ ನಿಂದು. ನಿಂತ ಆ ಕಡೆ ಇಷ್ಟು ಕಂತೆ ದುಡ್ಡು, ಈ ಕಡೆ ಕಂತೆ ದುಡ್ಡು ಐತೆ. ಉಮ್ಮಗಳನ್ನ ಒಡವೆ ಹಾಕೊಂಡ್ ನೀವು ಸೋ ಕೊಟ್ಟಂಗಲ್ಲ ಕಣಲೆ ಟನ್ ಹಿಡ್ಕ. ಎಷ್ಟೇ ಅನ್ಬಿಟ್ರೆ ಸುಳೆ ಮುಂಡೆ ಅಂತ ಹೇಳಣ. ನಾವು ನೋಡ ಕೆರೆನ ಕೊಡ್ದಂಗ್ ಬೈಯಾರ. ಅಲ್ಲ ಲೆಕ್ಕ ಹಾಕ್ರಿ ಬೆಳಿಗ್ಗೆ ಅಮ್ಮವೇ 100 ಉಮ್ಮಗೋಲ್ಡ್ ಒಡವೆ ಹಾಕೊಂಡು ಸೋ ಕೊಟ್ಟಂಗಲ್ಲ. ಅಲ್ಲಿ ಇಲ್ಲಿ ಯಾರ್ದ ಮರಿ ಹೊಡೆದು ಫೋಟೋ ಹೊಡೆದು 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ನರಸಿಂಹರಾಜು 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ಮೊನ್ನೆ ನಾ 3 ತಿಂಗಳು ಒಂದೇ ಸಲ ಹಾಕ್ಸಿದ್ದೀನಿ. ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ. ಈಗ 3 ತಿಂಗಳದ್ದು ಹಾಕ್ಸಂಗಿಲ್ಲ. ನೀವು ಹಾಕ್ಸೋ ದುಡ್ಡೆಲ್ಲ ಹೋಯ್ತದು. ಅದೇ ಇದು ಎಲ್ಲ ಬತ್ತಲ್ಲ ಗೊಂಬೆ ಪಂದೆ ಎಲ್ಲ ಬರೋದಕ್ಕೆ 500 ರೂಪಾಯಿ ಹಾಕ್ಸಿತ್ತು. ಅದ್ರಾಗ ₹1 ವಾಪಸ್ ಕೊಟ್ಟು. ಏನ್ ಗೊಂಬೆ ಬರೋದಕ್ಕೆ? ಗೊಂಬೆ ಆಮೇಲೆ ಇದು ಬರೋದು, ಆಮೇಲೆ ಇದು ಫೈಟು ZT ಜೆಡ್ ಫೈಟ್ ಅನ್ನೋದು ಅದು ಫೈಟ್ ಹೊಡೆಯೋದು WW ಅದೆಲ್ಲ ಹಾಕ್ಸಿದೀನಿ. ಏನ್ WW ಫೈಟ್ ಅಂಗಿ ಬಿಚ್ಚಾಗಿ ಹೊಡಿತಾರಲ್ಲ ದಪ್ಪಗಿರೋದು. ಅಷ್ಟೇ ಅದೆಲ್ಲ ಹಾಕ್ಸಿದೀನಿ. ಆಮೇಲೆ ಬಟ್ಟೆ ಇಲ್ದಂಗೆ ಹೆಂಗಸರು ಗಂಡಸರು ತಿರುಗಾಡ್ತಾರೆ ಅದೆಲ್ಲ ಹಾಕ್ಸಿದೀನಿ. ಅದ್ ಯಾರು ಮಾಡ್ತಾರೆ? ಈ ಹುಡುಗರು ಕಿತ್ಕೊಂಡೆ ನೋಡ್ತಾವ ನಮ್ಮ ಹುಡುಗರೆಲ್ಲ. ನಿಮ್ ಮನೆ ನಿಮ್ ಮಕ್ಳು ಎಲ್ಲ ನೋಡ್ತಾರ? ನಮ್ಮ ಮಕ್ಕಳೆಲ್ಲ ಇಲ್ಲ ಸ್ವಲ್ಪ ಕುತ್ಕೊಂತವಲ್ಲ ಮೊಬೈಲ್ ಕಿತ್ಕೊಂಡು ಹೋಗಿ ಬೇಲಿ ಚೆಂದ ಹಾಕಿ ನೋಡ್ಕೊಂತ. ಅವ್ರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ಎಲ್ಲ ಬಟ್ಟೆ ಹಾಕ್ಸಿರ ಅಲ್ಲ, ಆ ಹುಡುಗರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ನೀವು ನಾವು ನಮಗೂ ಹಾಕ್ಯಂತೀವಿ. ಯಾಕೆ? ಅಲ್ಲ ರೀ, ನಿಮ್ಮನೇಲಿ ಅಲ್ಲ ಸರ್, ನಿಮ್ಮನೇಲಿ ಬೈಯಲ್ವಾ ಲೇಡೀಸು? ಒಂದ್ ಟೈಪ್ ಒಂದ್ಸಲ ಅದನ್ನ ನೋಡ್ಕೊಂಡ್ಬಿಟ್ಟು ಗ್ಯಾಪ್ನ ಬರಂಗಿ. ಅದ್ ನೋಡಿದ್ರೆ ಗ್ಯಾಪ್ನ ಬರುತ್ತಾ ನಿಮ್ಗೆ? ಅಲ್ಲ ಏನಿಲ್ಲ, ಗ್ಯಾಪ್ನ ಬರಂಗಿ ಸುಮ್ನೆ ಐತಲ್ಲ ಅಂತ ನೋಡ್ತೀವಿ ಅಷ್ಟೇ. ಗ್ಯಾಪ್ನ ಬರ್ತೈತಲ್ಲ ಎಲ್ಲ ನೀವು ಬೇಲಿ ಬರಾಗ ನೋಡ್ತೀರಾ? ಇಲ್ಲ ಬತ್ಲೊಳಗೆ ಸುಮ್ನೆ ಜಗ್ಗಿ ಬಿಚ್ಕೊಂಡು ಹೋಗ್ತಾನ ಬಾತ್ರೂಮ್ ಹೊರಗಡೆ ಹೋಗ್ತಾನೆ ಅಂತ. ಒಳ್ಳೆ ಪ್ಲಾನ್ ಸರ್ ನಿಮ್ದು, ತುಂಬಾ ಚೆನ್ನಾಗಿದೆ. ನೀವು ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಹೋಗೋರೆ ಅನ್ಕೊಬೇಕು, ನೋಡ್ತಾ ಇರ್ತೀರಾ. ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು? ಯಾರಿಗೂ ತೋರ್ಸಲ್ಲ. ಹೇಳೋದು ಇಲ್ವಾ? ಇಲ್ಲ ಹೇಳಲ್ಲ. ಹೌದಾ? ಈಗ ಮೊದ್ಲೇ ಎಷ್ಟು ಕತೆ ಹೇಳ್ತಾ ಕುಂತಿದೀನಿ ನಾವು. ನೀವು ಯಾರು ಸರ್? ನಾವ್ ಯಾರನ್ನ ಆಗ್ಲಿ ಇದು ಬಡ್ಡಿಗೆ ಎಷ್ಟು ಬಿಟ್ಟಿದ್ದೀರಾ ಸರ್ ಕಾಸು? ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಯ್ತು ಗೌಡ್ರೆ. ಇರೋ ಒಡವೆಗಳೆಲ್ಲ ಕಳ್ಕೊಂಡು ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗಾಗೈತೆ ಗೌಡ್ರೆ. ಏನಿರಲ್ಲ ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ಅನ್ನಂಗ ಆಯ್ಕೊಂಡ್ರೆ ಸರ್. ಎಷ್ಟು ಕೊಟ್ಟಿದ್ದೀಪ ನರಸಿಂಹರಾಜ? ಹಾಕೊಂಡ್ಬಟ್ಟಿದ್ದಲ್ಲ, ಏನ್ ಮಾಡ್ದಯ್ಯ? ಕಂಡು ಹೋಯ್ತು ಕಾಣಯ್ಯ ಶಿವನೇ ಕರಣಿ ತಿಂಕಾರ ದುಷ್ಟ ತಾನು ಜಾರ ಬಳಿಗೆ ಪುತ್ರನಾಕಲು ಹಾಲೇ ವೃಷ್ಟಿಗೈದ
ಎಷ್ಟ್ ಬಿಟ್ಟಿದೆ ಎಲ್ಲ ಈಗ ಎಲ್ಲ ಎಷ್ಟ್ ಬಿಟ್ಟಿದ್ದಪ್ಪ ನರಸಿಂಹರಾಜ? ಇಷ್ಟು ಈ ಸುಮ್ಮನೆ ಕಿತ್ಕೊಬಾರ್ದು ಏನ್ ಹೇಳಲ್ ಸ್ವಾಮಿ. ಅಲ್ಲ ತಪ್ಪ ಒಡವೆ ಎಲ್ಲ ಹಾಕೊಂಡ್ ಬಂದಿದ್ದಲ್ಲ ಎಷ್ಟ್ ಬಿಟ್ಟಿದ್ದು ದುಡ್ಡಿಗೆ? ಗೋಲ್ಡ್ ಅಲ್ಲ ಚಿನ್ನದ ಗೋಲ್ಡ್ ಅಲ್ಲ ಎಷ್ಟ್ ಬಿಟ್ಟಿದೆ ಈಗ ಫೈನಾನ್ಸು? 100 ರೂಪಾಯಿ 1 ಲಕ್ಷ ಕೊಟ್ಟಿದ್ದು ಪರರಿಗೆ ಇಟ್ಟಿದ್ದು ತೊರಗೆ ಇಟ್ಟಿದ್ದು ಅದೇನೋ ಹೇಳ್ತಾರಲ್ಲ ಸ್ವಲ್ಪ ಹಂಗಾಗೋದು. ಎಷ್ಟ್ ಬಿಟ್ಟಿದೆ ಅಂತ ಹೇಳಯ್ಯ ಅತ್ತ. ಏನ ಹೇಳಲಿ ಈಗ ನಾನು ಶಿವನೇ, ಏನ ಮಾಡಲೀಗ ಏನ ಹೋಗಾರೆಲ್ಲ ಮನೆಗ್ ಕೊಡ್ಕೊಂಡ್ ಕುಂತಿರ್ತಾರೆ, ಯಾವನ್ ಕೇಳಿ ಕೊಟ್ಟಿರ್ತಾರೆ. ಬಂದು ಪೆಟ್ರೋಲ್ ಏನ್ ಮಾಡೋದು ಸ್ವಾಮಿ, ನಮ್ ಪರಿಸ್ಥಿತಿ ಹಿಂಗ ಆಯ್ತು ಅಂತ ಐತಿ. ಎರಡು 30-40 ಲಕ್ಷ ಬಿಟ್ಟಿದ್ಯಾ? ಫೈನಾನ್ಸ್ ಬಿಟ್ಟೆ ಗೊತ್ತಾ ನಿಮಗೆ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ನಮ್ಮಯ್ಯ. ಹೌದು ಯಾವತ್ತು ಮಾಡಲ್ಲ ಅಣ್ಣ. ಹಲೋ ಇಷ್ಟೊತ್ನಾಗ ಹಾಕ್ಬಿಟ್ಟು ಗೊತ್ತಿ ಐತಾ ಹಲೋ ಇದಾ ಕೊಡ್ತು ನನ್ನ ಮಗ, ನನ್ನ ಮಗ ನಮ್ಮ ಅಯ್ಯೋ ಮಾಡಿನಲ್ಲ. ಕರೆಂಟ್ ಇಲ್ವಲ್ಲ ನಾವು ಹೋಗಿ ಕರೆಂಟ್ ಇಲ್ದ್ರೆ ನಾನು ಕೈಕನ ಕರೆಂಟ್ಗೆ. ಮತ್ತೀಗ ನೀನ್ ಏನ ಕಿತ್ ಗುಡ್ಡೆ ಹಾಕ್ತೀರಿ ಊರಾಗ್ಲೇ? ಮಾತ್ರ ಮಾಡಿದಲ್ಲ ಲೇ ಕುಡ್ಕ ನನ್ ಮಗನೇ, ನೀನು ಕುಡ್ಕ ಅಲ್ವೇನ ಮೊದ್ಲು ಚರಂಡಾಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಅದಕ್ಕೆ ಬಿದ್ದೋಗೋಣ. ಲೈ ನೀನ್ ಬಿದ್ದೋಗ್ದೆ ಇನ್ನೇನ ಲೈ? ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನಿ ಕಾಣೋದು? ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ಮ ಮನೆಗೆ? ಲೈ ಒಂದ್ ಬೀಸನ್ಗೆ ತಂದ್ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೈ. ಲೈ ನರಸಿಂಹ ನರಸಿಂಹ ಲೈ ಏನ್ ಹಂಗ್ ಹುಡುಕ್ತಿದ್ಯಾ? ಮಾತ್ರ ಏನ್ ಮಾತ್ರನ? ತಲೆನೋವು ಯಾರ್ಗ? ಯಾರ್ಗ ತಲೆನೋವು? ಯಾವ್ದೋ ಅಜ್ಜಿನ ಕೆಣಕಿದ್ಯ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಕಣಕಿದೀವ ನರಸಿಂಹ ನರಸಿಂಹ ಏನ್ ಕರ್ಮ ಅವನೇ ಮರ್ಬಿದ್ದು ಐತೆ, ಕರೆಂಟ್ ಐತೆ ರೆಡಿ ಮಾಡುವಂತ ಅವನು ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗಿ. ಮಳೆನಾ? ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಇಲ್ಲಿ ಯಾರ ಹೋಗಿದ್ರು ನಮ್ಮನ್ ನೆನ್ಪೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರ ನೀರು ಇದ್ರು, ಮಳೆ ಬಂತು, ಒಂದು ಗೊತ್ತಾಗ್ತಿಲ್ಲಪ್ಪ. ತಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ, ಅದಕ್ಕೆ ಹಂಗಾಗ್ತಾ ಐತೆ. ಇದೆ ಮಳೆ ಬರ್ಲಿಲ್ವನ? ಹಂಗ ಮಾತಾಡ್ಬೇಡಿ ಸ್ವಾಮಿ, ಯಾಕೋ ನನ್ಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಲ್ಲ. ಪ್ರತಾಪ್ ನರಸಿಂಹಣ್ಣ, ಓ ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿತ್ತು ದಪ್ಪ ಅಣ್ಣ ನಾವ್ನು. ನಾವೇ ಮಾಡಿ ಸ್ವಾಮಿ ನಾವಂತ. ಅಣ್ಣ ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ, ನೀನು ಒಂದೇ ದೇವ್ರು ಒಂದೇ. ಓ ನಾವ್ ಹೇಳ್ಕೊಂಡಂಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋದು ಸ್ವಾಮಿ. ಏನು ಅವ್ರು ನೋಡ್ರಿ ಅವ್ರ ಓಡಾಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕಿ ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೆ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗ್ ಟೆನ್ಷನ್ ತಗಬಾರ್ದು ಸ್ವಾಮಿ. ಬೆಟ್ರು ಕಷ್ಟ ಬರ್ತದೆ, ಅವನ್ನ ಸಾಲ ಅದನ್ನೆಲ್ಲ ನಿಭಾಯಿಸ್ತೇನೆ ಬಂತ ಅಂತಾರ ಸ್ವಾಮಿ ಹಿರಿಕರು. ಅಣ್ಣ ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ. ಇವತ್ ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ ನೀನ್ ಬರ್ಲಿದ್ರೆ ಒಳ್ಳೇದಾಯ್ತು ಕಣ. ದೇವ್ರ ನಿನ್ ಭಾಗಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ ನೀವು ಅಲ್ಲ, ನೀವು ತಿಳುವಳಿಕೋಸ್ಕರಾಗಿ ಇಂತ ಫ್ಯಾಕ್ಟ್ರಿ ಪಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವೇ ಹಿಂಗ ಆದ್ರಿ ಹಂಗೆ ಅಂತ ಯಾರು ಗೋಳಾಡ್ಬೇಡಿ. ಏನಾಯ್ತು ಗೊತ್ತಾಡ? ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಹ್ಞೂ ಸ್ವಾಮಿ.
ಮಗುನ ಬಿಟ್ಟು ನಮ್ಮ ಮನೆ ನಮ್ಮ ಹೆಂಡತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ. ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನಮ್ಮ ಹೆಂಡತಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಹೊಡೋಗ್ಬಿಟ್ಟಿದ್ದಾಳೆ. ನಾ ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇ ನಿಂಗೆ ಆಗೋಯ್ತು ಅಣ್ಣ, ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ಹೋಗಪ್ಪ ನನ್ ನೋಡಕ್ಕೆ ಬರೀ ಇವೇ ಸ್ವಾಮಿ. ನನ್ಗೆ ಉದ್ದಕ್ಕೂ ಇಂಥ ಜನ ನನಗೆ ನೋಡಿ, ನೀವು ನೋಡ್ರಿ, ದೇವ್ರು ಒಂದು ನೀವು ಒಂದು. ತಿರ್ಗಾ ಮಗುನ ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡು, ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡು ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು. ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು. ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಲಾಕರ್ ಬೀಗ ಸಿಕ್ಕಿಲ್ಲ. ಲಾಕರ್ ಈಗ ಅವ್ರ ಯಾರ ಅವ್ರ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಫ್ರೆಂಡು ಶಿಲ್ಪನಂತೆ. ಶಿಲ್ಪ? ಹೂನಣ್ಣ. ಈಗ ಒಂದ್ ಮುಕ್ಕಾಲು ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು. ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ, ಭದ್ರಾವತಿ ಕೊಟ್ಟೈತಿ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ ದಯವಿಟ್ಟು ನೋಡಿ ಅಣ್ಣ, ನಂಬರ್ ಯಾವ್ದು ಒಂದೊಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ, ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿದ್ದಾಳಿದೆ, ಮಗಳು ಇದು ಮೆಗಡೆಗೆ ಓದ್ಕೊಂತ ಇದೆ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ನೋಡಿ, ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ ಎಷ್ಟು ಲಕ್ಷ ನನಗ್ ಖರ್ಚಾಗ್ಲಿ ಅಣ್ಣ, ಹೆಂಗ್ ಹೋಗಿದ್ಲ ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕ್ಯಾಗ ಕರ್ಕೊಂಡ್ ಬಂದ್ಬಿಡೋಣ ನೋಡಿ. ಈಗ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು, ನಂಬರ್ ತಕ್ಕೊಡು. ಅಣ್ಣ ತಗೊಳ್ಳೋಣ, ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ. ಹಲೋ, ಯಾಕೆ ಗಡ್ಲೇನ ಆಯ್ತ್ರಿ ನಿಮ್ದು? ಹಲೋ, ಏನ ಮಾತಾಡಿವ್ರೆ? ನಾವು ಯಡಿಯೂರಪ್ಪ ಮಾತಾಡ್ತಾ ಇರೋದು. ಯಡಿಯೂರಪ್ಪ? ಯಡಿಯೂರಪ್ಪ ಮುಖ್ಯಮಂತ್ರಿ ಮಾತಾಡ್ತಾರೆ. ಹಲೋ ಹಲೋ, ಹೇಳಿ ಸ್ವಾಮಿ. ಏನಪ್ಪ ಬಸ್, ಯಾರು ನೀವು? ಬಳ್ಳಾಪುರ ನರಸಿಂಹರಾಜ್ ಮಾತಾಡ್ತಾ ಇರೋದು? ಹ್ಞೂ ಸ್ವಾಮಿ. ನೀವು ಏನಯ್ಯ ಯಡಿಯೂರಪ್ಪ ಅಂತ ಹೇಳಿದ್ರು ಗೊತ್ತಾಗ್ತಿಲ್ವ ನೀನು? ಅದೇ ನಮ್ಮೂರಾಗೆ ಮುನ್ಸಿಪಲ್ ಕೆಲಸ ತಗೋರಲ್ಲ ಯಡಿಯೂರಪ್ಪ ಅವರ. ಏನಯ್ಯ ಮುಖ್ಯಮಂತ್ರಿ ಇದ್ರ ರೀತಿ ಮಾತಾಡ್ತಾರೆ? ಯಾರು ಫೋನ್ ಮಾಡಿಕೊಟ್ಟಿದ್ದು? ಯಾರು ಬರಲಿ, ಫೋನ್ ಯಾರು ಮಾಡ್ಕೊಟ್ಟಿದ್ದು? ನಾನು ನಮ್ಮೂರಾಗ ಒಬ್ರು ಮುನ್ಸಿಪಲ್ ಕೆಲಸ ಹೋಗ್ತಾರೆ ಸ್ವಾಮಿ, ಯಡಿಯೂರಪ್ಪ ಅಂತ ಅವರು ಅಂತಿದ್ದು. ಏನಯ್ಯ ನೀನು ದೇಶದಲ್ಲೆಲ್ಲ ಫೇಮಸ್ ಆಗಿದೆ ನೀನು, ಆದ್ರೂ ನಿನಗೆ ಫೋನ್ ಮಾಡಿ ಮಾತಾಡಿದ್ರು ಏನ ಈ ತರ ಮಾತಾಡ್ತೀಯ? ಮುಖ್ಯಮಂತ್ರಿ ಯಡಿಯೂರಪ್ಪರ? ಇನ್ಯಾರು? ಏನು ಕನಸಿನಲ್ಲಿ ಬರ್ಬೇಕ ನಿನಗೆ? ಆಯ್ತು ಸ್ವಾಮಿ, ಮುಖ್ಯಮಂತ್ರಿಗಳೇ ಸಂಕ್ರಾಂತಿ ಅದೆಂತದ ಹಬ್ಬ? ಯಾವ ಹಬ್ಬ ಏನು ಅಂತ ನಿನಗೆ ಗೊತ್ತಿಲ್ಲ? ಏನು ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತೀಯ? ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಮುಖ್ಯಮಂತ್ರಿ ಸ್ವಾಮಿಗಳೇ ಯಡಿಯೂರಪ್ಪರೇ. ಆಯ್ತಪ್ಪ, ತುಂಬಾ ಖುಷಿ ಆಯ್ತು. ಮತ್ತೆ ಏನ್ ಮಾಡ್ಕೊಂಡಿದ್ಯಾ ನೀನು? ನಾನಿಲ್ಲಿ ಎಲ್ಲ ಒಂಚೂರು ಇದು ಅಂಗಡಿ ಇಕ್ಕೊಂಡು ತರಕಾರಿ ಮಾರ್ಕೊಂಡಿದ್ದೀನಿ ಸ್ವಾಮಿ. ಹೌದಾ? ನಮ್ಮ ಯಾರು ಇಲ್ಲಿ ನಮ್ಮ ಹುಡುಗ ಹೇಳ್ದ, ಬಳ್ಳಾಪುರ ನರಸಿಂಹರಾಜು ಅಂದ್ಬಿಟ್ಟು, ಅವನು ಕಾಮಿಡಿಗಳೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ಅವನು ಫೋನ್ ಅಲ್ಲಿ ಯಾವ ರೀತಿ ಮಾತಾಡಿದ್ದಾನೆ ಅಂತ ಹೇಳಿದ್ರು. ನಾನು ಎಲ್ಲ ಕೇಳಿದೆ, ನಾನು ರಾತ್ರಿ ಎಲ್ಲ ಕೇಳಿದೆ. ಅಲ್ಲೇ ವಯಸ್ಸಾಯ್ತೆ, ಜೋರ ಮಾತಾಡಕ್ ಹೋಗ್ಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ ಯಡಿಯೂರಪ್ಪರೇ ಸ್ವಾಮಿ. ಆಮೇಲೆ ನಮ್ಗೆ ಹೇಳಿದ್ರು, ಹೇಳೋದು ನಾವು ಹೇಳಿದ್ವಿ. ಅವರು ಯಾರವರು ಅವ್ರಿಗೆ ಫೋನ್ ಮಾಡ್ಕೊಡಿ ಅಂತ ಕೇಳಿದ್ವಿ. ಬೆಳಿಗ್ಗೆಯಿಂದ ಮಾಡಿದ್ರು ಫೋನ್ ಎತ್ತನವಲ್ಲ ನೀ, ಯಾಕಪ್ಪ ನೀನು? 28 ದೂರ ಅವ್ರಿವ್ರು ಅಭಿಮಾನಿಗಳು ಮಾಡ್ತಾ ಇರ್ತಾರೆ, ನೇಮ್ ಮಾಡ್ತಾರೆ. ಅವು ಅದೇ ಊರ್ ದನಕ ದೊಡ್ಡಬೋರೇಗೌಡ ಅನ್ನಿಸ್ಕೊಂತಾರೆ ಅಂತಲ್ಲ. ಹಲೋ, ಊರ್ ದನಕ ದೊಡ್ಡಬೋರೇಗೌಡ ಅಂತಲ್ಲ. ನಾನ್ ಇಲ್ಲಿ ಇಕ್ಕದು ಅಲ್ಲಿ ತಗೊಂಡೋಗ್ ಕೊಡೋದು, ಅಲ್ಲಿ ಇಕ್ಕದು ಇಲ್ಲಿ ತಗೊಂಡ್ ಕೊಡೋದು. ಅದ್ರಾಗೆ ನನಗೆ ನರೆ ಕೂದಲು ಬಂದ ಯಡಿಯೂರಪ್ಪರೇ. ಹೌದಾ? ಇನ್ನೇನಪ್ಪ ಸಮಾಚಾರ? ನಾನು ಫಾರಿನ್ಗೆ ಹೋಗಿದ್ದೆ ಒಂದ್ಸರಿ, ಅಲ್ಲೂ ನೋಡಿದ್ಮೇಲೆ ಅಲ್ಲೂ ಹೇಳಿದ್ರು, ಈಗ ಬಳ್ಳಾಪುರ ನರಸಿಂಹರಾಜು ಆಡಿಯೋ ಇದೇನು ಕೇಳಿ ಅಂತ. ನಾನು ಕೇಳಿಲ್ಲ, ಇಲ್ಲಿ ಬೆಂಗಳೂರು ಬಂದು ಕೇಳ್ದೆ ನಾನು. ಫಾರಿನಾಗೂ ಮಾತಾಡಿರಾ? ಫಾರಿನಾಗ ಯಾರೋ ಒಬ್ಬ ಕನ್ನಡದವನು ಇತ್ರವನು, ತುಮಕೂರು ಹತ್ರ ಗುಬ್ಬಿ ಅವನು. ಇರ್ಲಿ ಬಿಡಿ ಅಂತ ಅಲ್ಲೆಲ್ಲ ಎಲ್ಲನ ಮಾತಾಡ್ಕೊಳ್ಳಿ ಏನೋ ನಮ್ಮ ಮನೆ ಬಾರ್ ಹೆಂಗೈತು ಹಂಗ ಆಗ್ಲಿ. ಇನ್ನೂ ಯಾರು ನಮ್ಮನ್ನ ಒದೆ ಕೊಟ್ಟಿಲ್ಲ, ಯಾರನ್ನ ಚೆನ್ನಾಗಿ ಬಿಗ್ಗತಕನ. ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು, ಒಳ್ಳೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ಬೇಕು ನೀವು.
ಒಳ್ಳೆ ಕಾರ್ಯಕ್ರಮಕ್ಕೆ ಹೋದ್ರೆ ಪಂಚಗಳಿಲ್ಲ ಉಟ್ಕೊಳಕ್ ಎಲ್ಲ ಹೊರದೋಗ್ಯವೆ. ಪಂಚರ್ ಯಾಕೆ ಹೋಯ್ತೀಯ? ಜಡ್ಡಿಲೇ ಹೋಗು. ನಾಯಿ ಕಡಿತಾವಲ್ಲ ಸ್ವಾಮಿ. ನಾಯಿ ಏನ್ ಕಡಿತಾವೆ? ಮನುಷ್ಯ ನೀನ್ ಕಡಿದ್ರೆ ನಾಯಿನೇ ಸತ್ತೋಗ್ಬಿಡುತ್ತಲ್ಲ. ಇನ್ನೇ ಸ್ವಾಮಿ ಇದು ಎದ್ಮಕ್ಕೆ ಬಂದೆ. ಇದು ಕೆರೆ ಕಡಿಗೆ ಹೋಗಿಲ್ಲ, ಕೆರೆ ಕಡಿಗೆ ಹೋಗ್ತಾ ಇದ್ದೀನಿ. ಕೆರೆ ಕಡಿಗೆ ಯಾಕೆ ಹೋಯ್ತೀಯ? ಕೆರೆ ಕಡಿಗೆಲ್ಲ ಹೋಗ್ಬೇಡ, ಜಾರ್ಗಿರ್ ಬಿದ್ರೆ ಆಮೇಲೆ ಮುಗೀತು ಕತೆ. ಆಯ್ತು ಸ್ವಾಮಿ. ನಿಮ್ಮ ಇದಂದ್ರ ಮದುವೆಗೆ ಹೇಳಲೇ ಇಲ್ವಂತ ಮಗನ್ ಮದುವೆ ಮಾಡಿದಂತಲ್ಲ? ಎಲ್ಲ ಹೇಳ್ದ ಸ್ವಾಮಿ, ವಾಟ್ಸಾಪ್ ಮಾಡ್ದು ಕೊರೋನಾ ಬೇರೆ ಅಂತ ಅಂದ್ರಲ್ಲ. ಅದಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡಕ್ ಆಗಲ್ಲ, ಅದಕ್ಕೆ ಫೋನಲ್ಲಿ ಮಾತಾಡ್ತಾ ಇರೋದು. ಆಯ್ತು ಯಡಿಯೂರಪ್ಪರೇ, ಇನ್ನೇನ್ ಸ್ವಾಮಿ ಸಮಾಚಾರ? ನಮ್ಮನ್ನೇ ಸಮಾಚಾರ ಕೇಳ್ತೇನಪ್ಪ, ಎಲ್ಲ ನೀನ್ ಹೇಳ್ಬೇಕು. ನೀನೆಲ್ಲ ಫೇಮಸ್ ಆಗಿದೆಯಲ್ಲ. ಏನ್ ಫೇಮಸ್ ಆಯ್ತು? ಎಲ್ಲ ಹಳೆ ಬಟ್ಟೆ, ಹಳೆ ಪಂಚೆ ಎಲ್ಲ ಹಳೇದ್ ಹಾಕಬೇಕು. ಈಗ ತಂದೆ ತಾಯಿ ಹಳೇದಾಗ್ಬಿಟ್ರು ಅಂತ ಅಂದ್ಬಿಟ್ಟು ಗುಜ್ರಿಗೆ ಹಾಕ್ಬಿಡ್ತೀವ? ಖಂಡಿತ ದೊಡ್ಡ ಮಾತು ಸ್ವಾಮಿ. ತಂದೆ ತಾಯಿ ಹಳೆಯರಾದ್ರು ಅಂದ್ರೆ ಅವ್ರು ಸೇವೆ ಮಾಡಿದ್ರೆ ಅವನು ಏನೋ ಮುಕ್ತಿ ಹೊಂದೋದು ಅಂತ. ಹಂಗಾಗಿ ನಮ್ದು ಅಲ್ಪ ಸೇವೆ ಮಾಡಿದ ತಂದೆ ತಾಯಿ ಈಗ ಪುಣ್ಯ ಸ್ಥಳಗಳಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ಸ್ವಾಮಿ. ಹಳೇದನ್ನ ನೆನ್ಕೋಬೇಕು, ಹಳೆ ಬಟ್ಟೆ ಹಳೆ ನೆನ್ಕೋಬೇಕು ಅಂತ ಅಂದ್ರೆ ಇವಾಗ ಅವಾಗ ಕುಡಿತಿದ್ದೆ ವಿಪರೀತ. ಅವಾಗ್ಲೂ ಹಳೇದ್ ನೆನ್ಸ್ಕೋಬೇಕು, ಅದನ್ನ ಕುಡಿಬಾರ್ದು. ನೆನೆಸ್ಕೊಂಡ್ರೆ ಇವಾಗ ತಂದೆ ತಾಯಿ ಬರ್ತಾರ, ಎಲ್ಲ ಹೋದ್ರು. ಅವ್ರನ್ನ ನೆನ್ಪಲ್ಲಿ ಇಟ್ಕೋಬೇಕು. ಆಯ್ತು ಸ್ವಾಮಿ. ಪೂಜೆ ಮಾಡ್ಬೇಕು. ಪಿಕ್ಷಾ ಪಿತೃಪಕ್ಷ ಬಂದಾಗ ಅವ್ರಿಗೆ ಏನೇನ್ ಇಕ್ಬೇಕು ಎಲ್ಲ ಇಕ್ಬೇಕು, ಪೂಜೆ ಮಾಡ್ಬೇಕು ನೀವು. ಆಯ್ತು ಸ್ವಾಮಿ. ಮತ್ತೆ ಎಲ್ಲಿದ್ದೀರಾ ಇವಾಗ ನೀವು? ನಾವು ಇಲ್ಲಿ ಗುಂಸಿ ಸರ್ಕಲ್ ಆಗಿದ್ದೀವಿ ಸ್ವಾಮಿ. ಅಲ್ಲೇನ್ ಮಾಡ್ತಾ ಇದ್ರ? ಇಲ್ಲಿ ಒಂಚೂರು ಒಡವೆ ಬಿಡಿಸ್ಬೇಕಾಯ್ತು, ಬಂದಿದ್ದೇವೆ ಸ್ವಾಮಿ. ಒಡವೆ ಅಂತ ಕಡೆ ಅಡೆ ಇಟ್ಟಿದ್ರು. ಅವ್ನು ಕುಮಾರಸ್ವಾಮಿ ಹೇಳಿದ್ನಲ್ಲ, ಮಾಡಿದ್ನಲ್ಲ ಅಪ್ಪ ಮಕ್ಕಳ ಸರ್ಕಾರದಲ್ಲಿ ನಿಮಗೆಲ್ಲ ಒಡವೆ ಬಿಡಿಸ್ಕೊಡ್ತೀನಿ ಅನ್ನಲ್ಲ, ಬಿಡಿಸ್ಕೊಟ್ನ? ಅವ್ರು ಇವ್ ಕಿತ್ಕೊಟ್ರು. ತಲೆ ಕೂದ್ಲು ಇಲ್ವಲ್ಲ, ಎಲ್ಲಿಂದ ಕಿತ್ಕೊಡ್ತಾನ ಅವನು? ತಲೆ ಕೂದ್ಲು ಇಲ್ಲ. ಸರಿ ಆಯ್ತು, ಒಳ್ಳೇದಾಗ್ಲಿ. ನೀನು ಈ ತರ ಮಾಡಿ ಒಳ್ಳೇದು. ನಿಮ್ಮ ಆಶೀರ್ವಾದ ಇರ್ಲಿ ಸ್ವಾಮಿ. ಸರಿ, ನೀವು ಆರೋಗ್ಯ ಕಾಪಾಡಿ. ಎಲ್ಲರೂ ಜಾಸ್ತಿ ಕೊರೋನಾ ಇರೋ ಜಾಗಗಳಿಗೆ ಹೋಗ್ಬೇಡಿ, ವಯಸ್ಸಾಯ್ತೆ. ನಮ್ಮದು ಬಿಡಿ. ನೀವು ಮುಂದುವರಿಯುವಂತ ಜನಗಳಿದ್ದೀರಿ. ನೀವು ಮತ್ತೆ ಎಲ್ಲ ಮಾಡ್ಬೇಕು. ಶೋಭಕ್ಕ ಇದಾರೆ, ನೋಡ್ಕೊಂತಾರೆ. ಆಯ್ತು ಸ್ವಾಮಿ, ಆಯ್ತು. ಇಡೋಣ ಸ್ವಾಮಿ. ಸರಿ ಆಯ್ತು. ಮತ್ತೆ ಫೋನ್ ಮಾಡ್ದೆ.